ಹುಬ್ಳಿಯಲ್ಲಿ ರಂಜಿ ಟ್ರೋಫಿ ಫೈನಲ್ಸ್ ನಡೀತಿದೆ. ಸೊ ಇವತ್ತೇನಾಗಿದೆ ಅಂದರೆ ಜಮ್ಮು ಕಾಶ್ಮೀರ್ ಕ್ಯಾಪ್ಟನ್ ಆದಂಥ ಪರಾಜ್ ಡೋಗ್ರಾ ಅವರು ನಮ್ಮ ಕರ್ನಾಟಕ ಹುಡುಗ ಅನೀಶ್ ತಲೆಗೆ ಹೋಗಿ ಗುದ್ದಿರೋದು. ಸೊ ಏನಾಗುತ್ತೆ ಅಂದರೆ ಪ್ರಸಿದ್ಧ ಕೃಷ್ಣ ಅವ್ರು ಬೌಲಿಂಗ್ ಮಾಡ್ತಿರ್ತಾರೆ. ಸೊ ಅವ್ರ ಬಾಲ್ಗೆ ಎಡ್ಜ್ ಆಗಿ ಒಂದು ಬೌಂಡ್ರಿ ಹೋಗುತ್ತೆ. ಸೊ ಅದಕ್ಕೆ ಅನೀಶ್ ಅವ್ರು ಸ್ಲೆಡ್ಜ್ ಮಾಡ್ತಿರ್ತಾರೆ ಪರಾಜ್ ಡೋಗ್ರಾನ. ಸೊ ಪರಾಜ್ ಡೋಗ್ರಾ ಅದಕ್ಕೆ ಕೌಂಟರ್ ಕೊಡೋಕ್ಕೆ ಡೈರೆಕ್ಟಾಗಿ ಹೋಗಿ ಅವ್ರ ತಲೆಗೆ ಗುದ್ದಿರೋದು. ಐ ಮೀನ್ ಪರಾಜ್ ಡೋಗ್ರಾಗೆ 41 ಇಯರ್ಸ್, ರೀಸೆಂಟಾಗಿ 10,000 ರನ್ಸ್ನ ರಂಜಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಸೀನಿಯರ್ ಪ್ಲೇಯರ್, ಮೇಯ್ನ್ಲಿ ಕ್ಯಾಪ್ಟನ್ ಕೂಡ. ಸೊ ಅವ್ರ ಕಡೆಯಿಂದ ಈ ಥರ ಮಿಸ್ಬಿಹೇವಿಯರ್ ಅನ್ಆಕ್ಸೆಪ್ಟಬಲ್. ಇನ್ನೊಂದೇನು ಅಂದರೆ ಕರ್ನಾಟಕಕ್ಕೆ ಬಂದು, ಅದು ಮೇಯ್ನ್ಲಿ ಹುಬ್ಳಿಗೆ ಬಂದು, ಅದು ನಮ್ಮ ಕರ್ನಾಟಕ ಬಾಯ್ಸ್ ಮೇಲೇ ತಲೆ ಗುದ್ದೋದೆಲ್ಲ ಇಟ್ಕೊಂಡ್ರೆ ನಮ್ಮ ಕರ್ನಾಟಕ ಬಾಯ್ಸ್ ಬಿಡ್ತಾರೆ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ಮಯಾಂಕ್ ಅವ್ರು ಮಿಡ್ಲಲ್ಲಿ ಬಂದು ವರ್ಡ್ಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಇದಾಗಿದ್ದಾದಮೇಲೆ KL ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ ಸೇರಿಕೊಂಡು ಇನ್ನೂ ತುಂಬ ಸ್ಲೆಡ್ಜ್ ಮಾಡ್ತಾರೆ ಪರಾಜ್ ಡೋಗ್ರಾನ. ಸೊ ತುಂಬ ನಡೆದಿದೆ ಇವತ್ತು ರಂಜಿಯಲ್ಲಿ. ಸೊ ನಂಗೆ ಯಾಕೋ ಪರಾಜ್ ಡೋಗ್ರಾ ಅವ್ರ ಕಡೆಯಿಂದ ಈ ಥರ ಮಿಸ್ಬಿಹೇವಿಯರ್ ಅನ್ಆಕ್ಸೆಪ್ಟಬಲ್. ಸೊ ಒಂದು ಅಗ್ರೆಷನ್ಗೆ ಮತ್ತು ಮಿಸ್ಕಂಡಕ್ಟ್ಗೆ ಮಧ್ಯೆ ಒಂದು ತಿಕ್ ಲೈನ್ ಇರುತ್ತೆ. ಸೊ ಅದನ್ನು ಇವತ್ತು ಪರಾಜ್ ಡೋಗ್ರಾ ಅವ್ರು ಕ್ರಾಸ್ ಮಾಡಿದ್ದಾರೆ. ಸೊ ನಂಗೆ ಯಾಕೋ ಇದು ಸರಿ ಅನಿಸಿಲ್ಲ. ಇದಕ್ಕೆ BCCI ಅವ್ರು ನೋಡಿದರೆ 50% ಅವ್ರ ಮ್ಯಾಚ್ ಫೀನ ಫೈನ್ ಮಾಡಿದ್ದಾರೆ. ಐ ಮೀನ್ ಫ್ರಮ್ ಕ್ಯಾಪ್ಟನ್ನಿಂದ ಈ ಥರ ಬಿಗ್ ಸ್ಟೇಜಲ್ಲಿ ಈ ಥರ ಮಿಸ್ಬಿಹೇವಿಯರ್ ಎಲ್ಲ ಅನ್ಆಕ್ಸೆಪ್ಟಬಲ್. ಇದಕ್ಕೆ ತುಂಬ ಕಾನ್ಸಿಕ್ವೆನ್ಸಸ್ ಅವ್ರು ಫೇಸ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಇನ್ಸಿಡೆಂಟಿಂದ ಕಾಮೆಂಟ್ ಸೆಕ್ಷನಲ್ಲಿ ಶೇರ್